ಬೆಳಗಾವಿಯಲ್ಲೂ ಕೂಡ ಮತದಾನ ತುಂಬ ಜೋರಾಗಿ ನಡೀತಾ ಇದೆ, ಚುರುಕು ಮುಡ್ತಾ ಇದೆ. ಈಗ ಬಿಜೆಪಿ ನಾಯಕರು ಕೂಡ ಮತ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ರಮೇಶ್ ಜಾರಕಿಹೊಳಿ ಆಗಮಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಇನ್ಫ್ಯಾಕ್ಟ್ ಅವರ ಸ್ವಕ್ಷೇತ್ರದಲ್ಲಿ ಮತ ಹಾಕೋದಕ್ಕೆ ಗೋಕಾಕ್ನಲ್ಲಿ ಬಂದಿದ್ದಾರೆ. ಬೈಕ್ ಏರಿ ಬಂದಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಸಹಜವಾಗಿ ಕಾರ್ಯಕರ್ತರು ಕೂಡ ಒಂದು ಹುಮ್ಮಸ್ಸಿದೆ. ನೇರವಾಗಿ ಮತಗಟ್ಟೆ ಅಂತ ಅವ್ರ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಮಗ ಅವ್ರ ಪುತ್ರ ಹಾಗಾದ್ರೆ ರೈಟ್ ಹಾಗಾದ್ರೆ ಅಂದರೆ ಈ ಮೂಲಕ ಒಂದು ಡಿಫ್ರೆಂಟ್ ಆದಂಥ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಯೂಶುವಲಾಗಿ ಏನಾಗುತ್ತೆ, ಈ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಬರೋದನ್ನು ನೋಡ್ತೀವಿ. ಈ ಮೂಲಕ ಜನಕ್ಕೆ ರೀಚ್ ಔಟ್ ಆಗುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ರಮೇಶ್ ಜಾರಕಿಹೊಳಿ ಈಗ ಮತ ಹಾಕಿದ ಬಳಿಕ ಮಾಧ್ಯಮದವ್ರ ಜೊತೆಗೆ ಕೂಡ ಮಾತನಾಡ್ತಾರೆ. ಇನ್ಫ್ಯಾಕ್ಟ್ ಈ ಒಂದು ಏನು ಮತದಾನ ಇದೆ, ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲೂ ಕೂಡ ಅವರ ಪಾತ್ರ ಅತ್ಯಂತ ಪ್ರಮುಖವಾಗುತ್ತೆ. ಯಾಕಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು BJP ಗೆಲ್ಲೋದಕ್ಕೆ ಅವರ ಪಾತ್ರ ನಿರ್ಣಾಯಕ ಆಗಿರುತ್ತೆ. ಹೀಗಾಗಿ ಮತ ಚಲಾವಣೆ ಮಾಡೋ ಮೂಲಕ ಒಂದು ಸಂದೇಶವನ್ನು ಅವರ ಕಾರ್ಯಕರ್ತರು ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮತ ಚಲಾವಣೆ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಕೂಡ ಜೊತೆಗಿದ್ರು. ಅವರ ಪುತ್ರ ಕೂಡ ಬಂದಿದ್ದಾನೆ. ಇನ್ಫ್ಯಾಕ್ಟ್ ರೆಹಮಾನ್ ಹೇಳ್ದಂಗೆ ಅವರ ಪುತ್ರನ ಜೊತೆಗೆ ಬೈಕ್ ಏರಿ ಈಗ ಮತಗಟ್ಟೆ ಅಂತ ಬಂದಿದ್ದಾರೆ. ನ್ಯೂ ಇಂಗ್ಲಿಷ್ ಮತಗಟ್ಟೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಈಗ ಮತದಾನವನ್ನು ಮಾಡ್ತಾ ಇದ್ದಾರೆ.